ಗಂಡು ಮೆಟ್ಟಿದ ನಾಡಲ್ಲಿ ಕಿಚ್ಚ ಸುದೀಪ್ ರಣವೀಳ್ಯ ಕೊಟ್ಟಿದ್ದಾರೆ. ಇನ್ಮೇಲೆ ಮಾತಲ್ಲೇ ಉತ್ತರ ಕೊಡಿ ಅಂತ ಫ್ಯಾನ್ಸ್ಗೆ ಕರೆ ಕೊಟ್ಟಿದ್ದಾರೆ. ಮಾರ್ಕ್ ಸಿನಿಮಾ ರಿಲೀಸ್ ಹೊತ್ತಲ್ಲೇ ಯುದ್ಧಕ್ಕೆ ಸಿದ್ಧ ಅಂತ ತೊಡೆ ತಟ್ಟಿದ್ದಾರೆ. ಇದರ ಬೆನ್ನಲ್ಲೇ ದರ್ಶನ್ ಪತ್ನಿ ಕೂಡ ಅಬ್ಬರಿಸಿದ್ದಾರೆ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ದರ್ಶನ್ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾವು ನೊಂದ್ಕೊಳ್ಳಲ್ಲ. ಕನ್ನಡದಲ್ಲಿ ಸಿನಿಮಾಗಳು ಗೆಲ್ತಿಲ್ಲ ಅನ್ನೋ ಮಾತಿದೆ. ಕನ್ನಡ ಸಿನಿಮಾಗಳಿಗೆ ಒಳ್ಳೆ ಮಾರ್ಕೆಟ್ ಕೂಡ ಸಿಗ್ತಿಲ್ಲ ಅನ್ನೋ ಟಾಕ್ ಇದೆ. ಇದರ ಮಧ್ಯೆಯೂ ಸ್ಟಾರ್ ನಟರ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡ್ತಿವೆ. ಇದೇ ಕ್ರಿಸ್ಮಸ್ಗೆ ಬಿಗ್ ಬಜೆಟ್ ಮೂವಿಗಳು ತೆರೆಗಪ್ಪಳಿಸೋದಕ್ಕೆ ರೆಡಿಯಾಗಿವೆ. ಒಂದು ಕಡೆ 45 ರೆಡಿಯಾಗಿದ್ರೆ ಇನ್ನೊಂದು ಕಡೆ ಮಾರ್ಕ್ ಹವಾ ಜೋರಾಗಿದೆ. ಅಖಾಡಕ್ಕಿಳಿದಿರೋ ಕಿಚ್ಚ ಸುದೀಪ್ ಪ್ರಚಾರದ ತೇರನ್ನ ಜೋರಾಗಿ ಎಳಿತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಅದ್ಧೂರಿ ಕಾರ್ಯಕ್ರಮ ನಡೆಸಿದ ಬಾದ್ಶಾ ಕಿಚ್ಚ ಯುದ್ಧದ ಕಹಳೆ ಮೊಳಗಿಸಿದ್ದಾರೆ. ನನ್ನ ಸಿನಿಮಾ ರಿಲೀಸ್ ದಿನವೇ ಯುದ್ಧ ಶುರುವಾಗುತ್ತೆ, ಈ ಯುದ್ಧಕ್ಕೆ ನಾನು ಬದ್ಧ ಅಂತ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಡೆದ ಮಾರ್ಕ್ ಕಾರ್ಯಕ್ರಮಕ್ಕೆ ಜನಸಾಗರವೇ ಸೇರಿತ್ತು. ಕಿಚ್ಚನ ಸುತ್ತ ಸ್ನೇಹದ ಕೋಟೆಯೇ ಸುತ್ತುವರೆದಿತ್ತು. ಸಾವಿರಾರು ಜನರ ಮುಂದೆ ನಿಂತು ಮಾತು ಶುರು ಮಾಡಿದ ಕಿಚ್ಚ ಎದುರಾಳಿಗಳಿಗೆ ಸಂದೇಶವೊಂದನ್ನು ರವಾನಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಿಂತು ಮಾತನಾಡಿದರೆ ಎಲ್ಲಿಗೆ ಮುಟ್ಟಬೇಕು ಅಲ್ಲಿಗೆ ಮುಟ್ಟುತ್ತೆ, ಅದಕ್ಕಾಗಿಯೇ ಇಲ್ಲಿ ಕಾರ್ಯಕ್ರಮ ಮಾಡಿದ್ದೇವೆ. ನನ್ನ ಇಷ್ಟಪಡೋರಿಗಾಗಿ, ನನ್ನ ಸ್ನೇಹಿತರಿಗಾಗಿ ಇಷ್ಟು ದಿನ ಸುಮ್ಮನಿದ್ದೆ. ಆದರೆ ನನ್ನ ಮೌನದಿಂದ ನನ್ನ ಅಭಿಮಾನಿಗಳ ಮೇಲೆ ಕಲ್ಲು ತೂರುವ ಕೆಲಸ ನಡೆಯುತ್ತಿದೆ. ಇನ್ಮೇಲೆ ಇದನ್ನೆಲ್ಲ ಸಹಿಸಲ್ಲ, ಬಾಯಿ ಮುಚ್ಕೊಂಡು ಸಹ ಇರಲ್ಲ. ಇದೇ 25ನೇ ತಾರೀಖು ಸಿನಿಮಾ ಬಿಡುಗಡೆಯಾಗ್ತಿದೆ. ಅಂದು ಯುದ್ಧಕ್ಕೆ ಒಂದು ಪಡೆ ಸಜ್ಜಾಗಿದೆ. ನಾವು ಸಹ ಈ ಸಲ ಯುದ್ಧಕ್ಕೆ ಸಿದ್ಧ, ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ ಅಂತ ಗುಡುಗಿದ್ದಾರೆ. 25ಕ್ಕೆ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ. ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಬಹಳಷ್ಟು ಕಲ್ಲಿನ ಹೋರಾಟ ನನ್ನಿಂದ, ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ. ಅದನ್ನ ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ. ಈಗ ಹೇಳ್ತಾ ಇದ್ದೀನಿ, ತಡೆಯೋ ತನಕ ತಡೀರಿ, ಮಾತಾಡೋ ಟೈಮಲ್ಲಿ ಮಾತಾಡಿ. ಸುದೀಪ್ ಹುಬ್ಬಳ್ಳಿಯಲ್ಲಿ ನಿಂತು ಗುಡುಗುತ್ತಾ ಇದ್ದಂತೆ ಇಡೀ ಕರುನಾಡಲ್ಲಿ ಸದ್ದು ಮಾಡೋದಕ್ಕೆ ಶುರುವಾಗಿದೆ. ಕನ್ನಡ ಸಿನಿಮಾ ರಂಗದಲ್ಲಿ ಫ್ಯಾನ್ಸ್ ಬಾರ್ ಅನ್ನೋದು ಮಾಮೂಲಾಗಿ ಹೋಗಿದೆ. ಅವರ ಸಿನಿಮಾ ಬಂದಾಗ ಇವರ ಸಿನಿಮಾ ಬಂದಾಗ ಅವರ ಆರ್ಭಟ ಜೋರಾಗಿಯೇ ಇರುತ್ತೆ. ಈ ಹಿಂದೆ ಸುದೀಪ್ ಅವರ ಪೈಲ್ವಾನ್ ಸಿನಿಮಾ ರಿಲೀಸ್ ಆದ ದಿನವೇ ಪೈರಸಿ ಶುರುವಾಗಿತ್ತು. ಇದರಿಂದ ಸಿನಿಮಾ ತಂಡಕ್ಕೆ ದೊಡ್ಡ ಹೊಡೆತವೂ ಬಿದ್ದಿತ್ತು. ಇದನ್ನೇ ಮನಸ್ಸಲ್ಲಿಟ್ಕೊಂಡು ಎಚ್ಚರಿಕೆಯ ಸಂದೇಶ ಕೊಟ್ರ ಅಂತ ನಾನಾ ಚರ್ಚೆಗಳಾಗ್ತಿವೆ. ಕಿಚ್ಚನ ಮಾತು, ದರ್ಶನ್ ಪತ್ನಿ ಪರೋಕ್ಷ ಕೌಂಟರ್. ಸುದೀಪ್ ಯುದ್ಧದ ಮಾತನಾಡ್ತಾ ಇದ್ದಂತೆ ದರ್ಶನ್ ಫ್ಯಾನ್ಸ್ ಕೆರಳಿ ಕೆಂಡವಾಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ವಾರ್ ಶುರು ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಈಗ ದರ್ಶನ್ ಪತ್ನಿ ಕೂಡ ಪರೋಕ್ಷವಾಗಿ ಕೌಂಟರ್ ಕೊಟ್ಟಿದ್ದಾರೆ. ಕೆಲವೊಂದು ವ್ಯಕ್ತಿಗಳು ದರ್ಶನ್ ಇಲ್ಲದೆ ಇದ್ದಾಗ ಅವರ ಬಗ್ಗೆ, ಅವರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಮಾತಾಡ್ತಾರೆ. ಆದರೆ ದರ್ಶನ್ ಹೊರಗೆ ಇದ್ದಾಗ ಇವರೆಲ್ಲ ಬೆಂಗಳೂರಲ್ಲಿ ಇರ್ತಾರಾ ಇಲ್ವಾ ಅನ್ನೋದೇ ಗೊತ್ತಾಗಲ್ಲ. ಅಂತವರ ಬಗ್ಗೆ ತಲೆ ಕೆಡಿಸಿಕೊಳ್ಳಬಾರದು ಎಂದಿದ್ದಾರೆ. ಕೆಲವೊಂದು ವ್ಯಕ್ತಿಗಳು ದರ್ಶನ್ ಅವ್ರು ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ, ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕೂತ್ಕೊಂಡು ಮಾತಾಡೋದು, ಹೊರ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರಾ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾಯ ಆಗ್ತಾರೆ ಅಂತಾನೂ ಗೊತ್ತಾಗಲ್ಲ. ದರ್ಶನ್ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾವು ನೊಂದ್ಕೊಳ್ಳಲ್ಲ. ಮೊದಲೇ ಕನ್ನಡ ಸಿನಿಮಾ ರಂಗಕ್ಕೆ ಮಾರ್ಕೆಟ್ ಇಲ್ಲ ಅನ್ನೋ ಮಾತಿದೆ. ಈ ಮಧ್ಯೆ ಇಂಥ ಸ್ಟಾರ್ ವಾರ್, ಫ್ಯಾನ್ಸ್ ವಾರ್ ಶುರುವಾದ್ರೆ ಹೊಡೆತ ಬೀಳೋದು ನಮ್ಮ ಇಂಡಸ್ಟ್ರಿಗೆ.